ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು KCET ಬಗ್ಗೆ ಅಪ್ಡೇಟ್ಗಳು ತಿಳಿಸ್ಕೊಡಿ ಅಂತ ಹೇಳ್ತಿದ್ರು. ಆಕ್ಚುಲ್ ಆಗಿ ಇವತ್ತೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಅಂತಾನೆ ಹೇಳ್ಬೋದು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ KCET ನ ಒಂದು ಇವತ್ತು ಸರ್ವರ್ ವೆಬ್ಸೈಟ್ ನ ಒಂದು ಸರ್ವರ್ ಬಂದ್ಬಿಟ್ಟು ಇವತ್ತು ಡೌನ್ ಇರುತ್ತೆ ಅಂತಾನೆ ಹೇಳ್ಬೋದು. ಯಾವಾಗ ಅಂದ್ರೆ ಇವತ್ತು ರಾತ್ರಿ 9 ಗಂಟೆಯಿಂದ ನಾಳೆ ರಾತ್ರಿ 9 ಗಂಟೆ ತನಕ ಒಂದಿನ ಸರ್ವರ್ ಬಿಸಿ ಇರುತ್ತೆ, 24 ಅವರ್ಸ್. ಇವಾಗ ನಾರ್ಮಲ್ ಆಗಿ ಆಪ್ಷನ್ ಎಂಟ್ರಿ ಮಾಡಬೇಕು ಅನ್ನೋರು ಯಾರು ಕೂಡ ಒಂದಿನ ಮಾಡಕ್ ಆಗಲ್ಲ. ಸೊ ಅದಕ್ಕೋಸ್ಕರನೇ ಪ್ರತಿ ಒಬ್ಬರನ್ನು ಕೂಡ ಇವತ್ತು 9 ಗಂಟೆ ಒಳಗಡೆ ನೀವು ಏನೇನಿದೆ ಎಲ್ಲನೂ ಕೂಡ ಆಪ್ಷನ್ ಎಂಟ್ರಿನಲ್ಲಿ ಮುಗಿಸ್ಕೊಂಬಿಡಿ. ಓಕೆನಾ? ಸೊ ಯಾಕೆ ರಿಸ್ಕ್ ತಗೊಂತೀರಾ? ಮತ್ತೆ ನೀವು ನಾಳೆ ಬಿಟ್ಟು ನಾಳೆದು ಮಾಡ್ತೀರಾ ಅಂದ್ರೂ ಕೂಡ 30ನೇ ತಾರೀಕು ಒಳಗೆ ನಿಮಗೆ ಸರ್ವರ್ ಬಿಸಿ ಇದ್ದೇ ಇರುತ್ತೆ. ನಾರ್ಮಲ್ ಆಗಿ ಎಲ್ಲರೂ ಅಟ್ಟೆ ಮಾಡಕ್ಕೆ ಶುರು ಮಾಡ್ತಾರೆ. ಸೊ ಅದಕ್ಕೋಸ್ಕರನೇ ಇವತ್ತು 9 ಗಂಟೆ ಒಳಗಡೆ ನೀವು ಎಲ್ಲನೂ ಕೂಡ ಮುಗಿಸ್ಕೊಳಕ್ಕೆ ಟ್ರೈ ಮಾಡಿ KCET ನಲ್ಲಿ. ಮತ್ತೆ KCET ಆಪ್ಷನ್ ಎಂಟ್ರಿ ಮಾಡ್ತಿರೋರು ಇವಾಗ ಏನು ಆ ಒಂದು ಕಾಲೇಜಸ್ನ ಆ್ಯಡ್ ಮಾಡಿರ್ತೀರ ಅಲ್ವಾ, ಅದನ್ನು ಎರೈಸ್ ಆಗಿಬಿಡುತ್ತಾ ಮತ್ತೆ ಅಂತ ಕೇಳ್ತಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಇಲ್ಲ. ನೀವು ಆಪ್ಷನ್ ಎಂಟ್ರಿ ಮಾಡಿದ್ರ ಅಂದ್ರೂ ಕೂಡ ಸರ್ವರಲ್ಲಿ ಸ್ಟೋರ್ ಆಗಿರುತ್ತೆ. ನಾಳೆ ಬಿಟ್ಟು ನಾಳದ್ದು ಏನು ಸರ್ವರ್ ಮತ್ತೆ ನಾರ್ಮಲ್ ಆಗುತ್ತೆ. ಸೊ ಅವಾಗ ಏನು ಮಾಡ್ತಾರೆ ಅಂದರೆ ಮತ್ತೆ ಆಪ್ಷನ್ ಎಂಟ್ರಿ ನೀವು ಈಸಿಯಾಗಿ ಮಾಡ್ಕೋಬಹುದು. ಮತ್ತು ಆ ಒಂದು ಸರ್ವರನ್ನು ಕೂಡ ಬಿಸಿ ಇರೋದಿಲ್ಲ. ಆವಾಗ ನೀವು ಕಾಲೇಜಸ್ನ ಆರಾಮಾಗಿ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಆ್ಯಡ್ ಮಾಡಿರೋ ಕಾಲೇಜಸ್ಸನ್ನು ಕೂಡ ಅಲ್ಲಿ ಶೋ ಆಗುತ್ತೆ. ಓಕೆನಾ? ಅದೇನು ಎರೈಸ್ ಆಗಲ್ಲ. ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಎರಡನೇ ಅಪ್ಡೇಟ್ ಬಂದ್ಬಿಟ್ಟು ಯಾರೆಲ್ಲ SC ಕ್ಯಾಟಗರಿ ಸ್ಟೂಡೆಂಟ್ಸ್ ಇದ್ರು, ಸೊ ಅವ್ರು ಇವಾಗ ಹೊಸ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಬೇಕಾಗುತ್ತೆ. ಸೊ ನಿಮಗೆ ಗೊತ್ತಿರ್ಬೋದು, ಇನ್ಕಮ್ ಸರ್ಟಿಫಿಕೇಟ್ ಹಳೆ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಕ್ ಹೋದ್ರೆ ಅಪ್ಲೋಡ್ ಆಗ್ತಿಲ್ಲ. ಸೊ ಹಂಗಾಗಿನೇ KA ವೆಬ್ಸೈಟ್ ನಲ್ಲಿ ಹೊಸ ಇನ್ಕಮ್ ಸರ್ಟಿಫಿಕೇಟ್ ನೀವು ಮಾಡಿಸ್ಬೇಕಾಗುತ್ತೆ. ಇದು ನಾನು ಮುಂಚೆನೂ ಕೂಡ ಅಪ್ಡೇಟ್ ಕೊಟ್ಟಿದ್ದೆ. ಸೊ ತುಂಬಾ ಜನ ಯಾರು ತಲೆ ಕೆಡ್ಸ್ಕೊಂತಿಲ್ಲ. ಸೊ ಅದಕ್ಕೋಸ್ಕರನೇ ಪ್ರತಿಯೊಬ್ರು ಕೂಡ ಹೊಸ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸಿ. ಸೊ ಅದಾದ್ಮೇಲೆ ಇವಾಗ ಏನು ಇನ್ಕಮ್ ಸರ್ಟಿಫಿಕೇಟ್ ಇದೆ ನೋಡಿ, ಅದು ನೀವು ಅಪ್ಲೋಡ್ ಮಾಡಕ್ ಹೋಗ್ಬೇಡಿ. ಓಕೆನಾ? ಸೊ ಇವಾಗ ಇನ್ಕಮ್ ಸರ್ಟಿಫಿಕೇಟ್ ಮಾಡಾದ್ಮೇಲೆ ಅಲ್ಲಿ ನಿಮ್ಗೆ ABC ಅಂತ ಹೇಳ್ಬಿಟ್ಟು ಇರ್ಬೇಕಾಗತ್ತೆ. ಸೊ ಒಂದ್ ವೇಳೆ ಅದನ್ನ ಆ ಒಂದು ಕ್ಲಾಸ್ ಇಲ್ಲ ಅಂತ ಹೇಳೋದಾದ್ರೆ ಅದನ್ನ ಜನರಲ್ ಕ್ಯಾಂಡಿಡೇಟ್ಸ್ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಬಿಡ್ತಾರೆ KA. ಸೊ ಹಂಗಾಗಿನೇ ನೀವೇನ SC ಕ್ಯಾಟಗರಿನ ಒಂದು ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿ ಕ್ಲೈಮ್ ಮಾಡಬೇಕು ಅಂತ ಇದ್ದೀರಾ ಅಂದ್ರೆ ಕ್ಲೈಮ್ ಆಗೋದಿಲ್ಲ. ಸೊ ಹಂಗಾಗಿನೇ ಹೊಸ ಇನ್ಕಮ್ ಸರ್ಟಿಫಿಕೇಟ್ನ ಇಟ್ಕೊಂಡು ನೀವು ABC ಅಂತ ಹೇಳ್ಬಿಟ್ಟು ಅಲ್ಲಿ ಮೆನ್ಷನ್ ಆಗಿರ್ಬೇಕಾಗುತ್ತೆ. ಸೊ ಅದಾದ್ಮೇಲೆ ನೀವು ಕ್ಯಾಟಗರಿನ ಕ್ಲೈಮ್ ಮಾಡ್ಕೋಬಹುದು. ಓಕೆನಾ? ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.